ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಬಲ್ಮಠ ರಸ್ತೆಯಲ್ಲಿ ಕಟ್ಟಡ ಕುಸಿತವಾಗಿದೆ, ಮಣ್ಣು ಕುಸಿತವಾಗಿದೆ. ಮಣ್ಣಿನಡಿ ಇಬ್ಬರು ಅಂತಾರಾಜ್ಯದ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಯಾರಾದ್ರೆ ಕಾರ್ಮಿಕರೇ. ಬಿಹಾರ ಮೂಲದ ಓರ್ವ ಕಾರ್ಮಿಕರನ್ನ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ, ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮತ್ತೋರ್ವ ಕಾರ್ಮಿಕನಿಗಾಗಿ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ಸೊ ಮಣ್ಣಿನಡಿ ಸಿಲುಕಿರುವಂತಹ ಕಾರ್ಮಿಕನಿಗೆ ವೈದ್ಯರಿಂದ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ವಿ. ಕಳೆದ 3 ಗಂಟೆಯಿಂದಲೂ ಕೂಡ ಇದು ಕಾರ್ಯಾಚರಣೆ ನಡೀತಾ ಇದೆ. ಸರಿಸುಮಾರು 1-1:30ಯಿಂದ ಶುರುವಾಯಿತು ಈ ಕಾರ್ಯಾಚರಣೆ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿ ಕಟ್ಟಡದ ಮಣ್ಣು ಕುಸಿದಿದೆ. ಅದನ್ನ ಕಾಂಕ್ರೀಟ್ ಹಾಕಲ್ಲಿ ರೆಡಿ ಮಾಡಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಮಣ್ಣು ಏಕಾಏಕಿಯಾಗಿ ಕುಸಿದು ಹೋಗಿದೆ. ಅದರಲ್ಲಿ ಕೈ ಕಾಣಿಸಕ್ಕೆ ಈಗ ಶುರುವಾಗಿದೆ ಓರ್ವ ಕಾರ್ಮಿಕನದ್ದು. ಸ್ವಲ್ಪ ಪಲ್ಸ್ ಕೂಡ ಇದೆ ಅಂತಿದ್ದಾರೆ. ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿಟ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಸಾವಾಗದೇ ಇದ್ರೆ ಸಾಕಲ್ಲಿ, ಇಬ್ಬರು ಕೂಡ ಬದುಕಿ ಬರಲಿ. ಒಬ್ಬರನ್ನ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ, ಇನ್ನೊಬ್ಬರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ನೋಡಿ ಅವ್ರ ಕೈ ಕಾಣಿಸಿಕೊಳ್ತಾ ಇರುವಂಥ ದೃಶ್ಯ. ಸೊ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡುವಷ್ಟಿದೆ. ಆಕ್ಸಿಜನ್ ಸಪ್ಲೈ ಕೂಡ ಅಲ್ಲಿ ಮಾಡಿದ್ದಾರೆ. ನೋಡಿ ಅಲ್ಲಿ ಕೈ ಕಾಣಿಸ್ತಾ ಇದೆ. ಆಕ್ಸಿಜನ್ ಸಪ್ಲೈ ಕೂಡ ಈಗ ಮಾಡಿದ್ದಾರೆ ಆ ಕಾರ್ಮಿಕನಿಗೆ. ಈಗ ಅವರನ್ನು ನೋಡಿ ಅಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಕೈಯನ್ನು. ಸೊ ಹಾಗಾಗಿ ಯಾವ ಪೊಸಿಷನಲ್ಲಿ ಬಿದ್ದಿದ್ದಾರೆ, ಅವ್ರ ಮೈ ಮೇಲೆ ಹೇಗೆ ಬಿದ್ದಿದೆ, ಬೆನ್ನಿಗೆ ಏನಾದರೂ ಏಟಾಗಿದೆಯಾ ಗೊತ್ತಿಲ್ಲ, ಅಲ್ಲಿ ಒಳಗಡೆಗೆ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಸದ್ಯಕ್ಕಂತೂ ಮೂವ್ಮೆಂಟ್ ಕಾಣಿಸ್ತಾ ಇದೆ, ಬದುಕಿದ್ದಾರೆ ಅನ್ನುವಂಥದ್ದೇ ಈಗ ಒಂದು ರೀತಿಯಾಗಿ ಸಮಾಧಾನ ತರ್ತಾ ಇದೆ. ಅವ್ರನ್ನ ಹೇಗಾದರೂ ಮಾಡಿ ಆಚೆ ತರುವಂಥ ಕೆಲಸ ಆಗಬೇಕಾಗಿದೆ. 3 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಈ 1:30-2 ಗಂಟೆಯಿಂದ ಶುರುವಾಗಿದೆ ಈ ಕಾರ್ಯಾಚರಣೆ. ಸೊ ಇದರಲ್ಲಿ ಓರ್ವರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಇನ್ನೋರ್ವ ಕಾರ್ಮಿಕ ಒಳಗಡೆಗೆ ಸಿಕ್ಕಾಕೊಂಡಿದ್ದಾನೆ. ಸೊ ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿದ್ದಾರೆ, ವೈದ್ಯಕೀಯ ಸಿಬ್ಬಂದಿಗಳಲ್ಲೇ ಬಂದಿದ್ದಾರೆ, ಸ್ಟ್ರೆಚರ್ಸ್ಗಳನ್ನು ತಂದಿಟ್ಕೊಂಡಿದ್ದಾರೆ, ಆಂಬ್ಯುಲೆನ್ಸ್ ಕೂಡ ತಂದಿಟ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ವೈದ್ಯಕೀಯವಾಗಿ ಅದನ್ನೆಲ್ಲ ಈಗ ಸ್ಥಳದಲ್ಲೇ ಮಾಡಿಕೊಂಡಿದ್ದಾರೆ. ಫಸ್ಟ್ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ತಂದಿಟ್ಕೊಳ್ಳೋದು. ಹಾಗಾಗಿ ಆಕ್ಸಿಜನ್ ಸಿಲಿಂಡರ್ನ ತಂದಿಟ್ಕೊಂಡು ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಕಾರಣ ಉಸಿರುಗಟ್ಟುವಂಥ ಕೆಲಸ ಆಗುತ್ತೆ ಈ ಸಂದರ್ಭದಲ್ಲಿ. ನನ್ನ ಸಹೋದ್ಯೋಗಿ ಈಗ ಮಂಗಳೂರಿನಿಂದ ಸುಕ್ಪಾಲ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಕಾರ್ಯಾಚರಣೆ ತುಂಬಾ ಬೇಗ ಸಾಗ್ತಾ ಇದೆ. ಕಳೆದ 3 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ಚೆನ್ನಾಗಾಯಿತು. ಒಬ್ಬರನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಈ ಕಾರ್ಮಿಕನ ಪರಿಸ್ಥಿತಿ ಹೇಗಿದೆ? ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಹೇಗೆ ಅಂತ, ಏನಿದೆ ಪರಿಸ್ಥಿತಿ? ಅರುಣ್, ಕಾರ್ಯಾಚರಣೆ ಮುಂದುವರೆದಿದೆ. ಸತತ 3 ಗಂಟೆಗಳ ಕಾಲ ನಿರಂತರವಾಗಿ ಅಗ್ನಿಶಾಮಕ ದಳ, SDRF ತಂಡ, ಈಗ NDRF ತಂಡದವರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಅಲ್ಲಿ ದೃಶ್ಯದಲ್ಲಿ ಗಮನಿಸುವುದಾದ್ರೆ ಈಗ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಅಲ್ಲಿ ಕೆಳಗಿನ ಭಾಗದಲ್ಲಿರುವಂಥ ಒಂದು ಕಾಂಕ್ರೀಟ್ನ ಗೋಡೆ ಏನಿದೆ ಅದನ್ನು ಕೊರೆಯುವಂಥ ಕೆಲಸ ಆಗಿದೆ. ಅದನ್ನು ಕೊರೆದ ತಕ್ಷಣಕ್ಕೆ ಕೆಳಗಿರುವಂಥ ಮಣ್ಣಿನಡಿಯಲ್ಲಿರುವಂಥ ವ್ಯಕ್ತಿ, ಕಾರ್ಮಿಕ ಯಾರಿದ್ದಾರೆ ಅವರು ಸಿಕ್ಕಿರುವಂಥದ್ದು, ಅವರ ಚಲನವಲನಗಳು ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ತಕ್ಷಣಕ್ಕೆ ಆಕ್ಸಿಜನನ್ನು ಕೊಟ್ಟಿದ್ದಾರೆ. ಸ್ಥಳೀಯ ವೈದ್ಯಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿ ಸೇರಿದಂತೆ ಅವರ ತಂಡ ಒಂದು ಮೊದಲ ಪ್ರಥಮ ಚಿಕಿತ್ಸೆಯನ್ನು ಮಾಡಿತ್ತು. ಆ ಬಳಿಕ ಆಕ್ಸಿಜನನ್ನು ಕೊಟ್ಟಿದ್ದರು. ಆ ಬಳಿಕ ಅದೇ ರಂಧ್ರದ ಮೂಲಕ ಅವರನ್ನು ಹೊರಗೆ ತೆಗೆಯುವಂಥ ಪ್ಲ್ಯಾನನ್ನು NDRF ತಂಡ ಮಾಡಿರುವಂಥದ್ದು. ಅಂದರೆ ಮೇಲ್ಭಾಗದಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ ಮತ್ತು ಮಳೆ ಬಂದ ಹಿನ್ನೆಲೆಯಲ್ಲಿ ಮೇಲ್ಭಾಗದ ಮಣ್ಣುಗಳೆಲ್ಲ ಕೆಸರಾಗಿತ್ತು, ನೀರು ತುಂಬಿ. ಹಾಗಾಗಿ ಅಲ್ಲಿ ಮತ್ತೆ ರಕ್ಷಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೆಳಗಿನ ಭಾಗದಲ್ಲಿ ಮೊದಲಿಗೆ ಆಕ್ಸಿಜನ್ ಕೊಡಲಿಕ್ಕೆ ಏನು ಹೋಲನ್ನು ಮಾಡಲಾಗಿತ್ತು, ಅದೇ ಹೋಲಲ್ಲಿ ಈಗ ದೊಡ್ಡದಾದ ರಂಧ್ರವನ್ನು ಓಪನ್ ಮಾಡಿದ್ದಾರೆ. ಅಲ್ಲಿ ನಾವು ಗಮನಿಸ್ಬೋದು, NDRFನ ತಂಡದ ಏನು ಸಿಬ್ಬಂದಿಗಳಿದ್ದಾರೆ ಅವರು ಒಳಗಿನ ಭಾಗದಲ್ಲಿ ಒಬ್ಬ ವ್ಯಕ್ತಿ ಹೊರಗೆ ಬರುವಷ್ಟು ಹೋಲನ್ನು ಮಾಡಿದ್ದಾರೆ. ಈಗ ಆ ಹೋಲ್ ಮಾಡಿದ ಬಳಿಕ ಅದರ ಪಕ್ಕದಲ್ಲಿದ್ದಂಥ ಕಬ್ಬಿಣದ ರಾಡ್ಗಳೇನಿತ್ತು, ಅಂದರೆ ಕಾಂಪೌಂಡ್ ಕಟ್ಟಲಿಕ್ಕೆ ಭಾಳಷ್ಟು ಗಟ್ಟಿಯಾದ ಕಾಂಪೌಂಡ್ ಕಟ್ಟಿದ್ರು, ಅದರಲ್ಲಿ ರಾಡ್ ಇದೆ. ಆ ರಾಡನ್ನು ತೆಗೆಯುವಂಥ ಕೆಲಸ ಈಗ ಮತ್ತೆ ಮುಂದುವರೆದಿರುವಂಥದ್ದು. ಆ ರಾಡ್ ತೆಗೆದ ನಂತರ ಒಬ್ಬ ವ್ಯಕ್ತಿ ಹೊರಗೆ ಬರುವಷ್ಟು ದೊಡ್ಡ ಮಟ್ಟದ ಹೋಲನ್ನು ಈಗಾಗಲೇ ಮಾಡಲಾಗಿದೆ. ಆ ಬಳಿಕ ಈಗ ರಾಡನ್ನು ಕಟ್ ಮಾಡಿದ ನಂತರ ಅವರನ್ನು ಹೊರಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಭಾಗದಲ್ಲಿ ಅಂದರೆ ಮಣ್ಣು ಬಿದ್ದಿರುವಂಥ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನು ಮೇಲೆ ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಡ್ರಿಪ್ಸ್ ಹಾಕಿದ್ದಾರೆ, ಒಂದು ಕಡೆಯಿಂದ ಆಕ್ಸಿಜನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಚಲನವಳ, ನಾಡಿ ಮಿಡಿತ ಎಲ್ಲವನ್ನ ಈಗ ವೈದ್ಯಾಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಪದೇ ಅವರನ್ನು ಟೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಸುರಕ್ಷಿತವಾಗಿ ಹೊರಗೆ ತೆಗಿಬೇಕು ಅನ್ನುವಂಥ ಕಾರ್ಯ ಮುಂದುವರೆದಿರುವಂಥದ್ದು. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.